ಈ ದಿನ ನಮಗೆ ಸ್ಯಾರಿ ಡ್ರೇಪಿಂಗ್ನ ಒಬ್ಬರ ಮೇಲೆ ಒಬ್ಬರು ವೇರ್ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿದರು. ನಾವು ಪ್ರಾಕ್ಟೀಸ್ ಮಾಡಿ ತೋರಿಸಿದ್ವು. ನೆಕ್ಸ್ಟು ನಮಗೆ ವೆರೈಟಿ ಆಫ್ ಸ್ಯಾರಿ ಡ್ರೇಪಿಂಗ್ ಹೇಳ್ಕೊಟ್ರು. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಕ್ಲಾಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಟೋನರ್ನ ಅಪ್ಲೈ ಮಾಡಿದೆ. ನೆಕ್ಸ್ಟು ಮಾಯ್ಶ್ಚರೈಸರ್ ಫ್ರಮ್ ಆಕ್ವಾಲಾಜಿಕಾ ಆ್ಯಂಡ್ ಡಾಟ್ ಆ್ಯಂಡ್ ಕಿ ಸನ್ಸ್ಕ್ರೀನ್. ಸೊ ಇವತ್ತು ನಾನು ಹೇರ್ ವಾಶ್ ಮಾಡಿದ್ದೆ, ಅದಕ್ಕೆ ನಾನಿಲ್ಲಿ ಹೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಹೇರ್ ಸಿರಮ್ನ ಈ ರೀತಿ ಹಾಕೋತೀನಿ. ಸೊ ಆವಾಗ ಅಲ್ಲೂ ಕೂಡ ಫ್ರಿಜ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟು ನಾನು ಇಲ್ಲಿ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ ಪೌಡರ್ ಯೂಸ್ ಮಾಡಿ. ನಿಮಗೆ ಗೊತ್ತು ಮಾರ್ಸ್ ಪೌಡರ್. ನೆಕ್ಸ್ಟ್ ಇಲ್ಲಿ ನಾನು ರಿನೇ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ವಿಂಗ್ ಲೈನರ್ ಹಾಕೋಬೇಕು ಅಂತ ಅನ್ನಿಸ್ತು. ಸೊ ನಾನಿಲ್ಲಿ ವಿಂಗ್ ಲೈನರ್ನ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಸೊ ರೆಡಿ ಆಯಿತು. ಹೇರ್ನ ಡ್ರೈ ಆಗೋದಕ್ಕೆ ಬಿಟ್ಟು ತಿಂಡಿ ಮುಗಿಸ್ಕೊಂಡು ಕ್ಲಾಸ್ ಕಡೆ ಹೊರಟೆ. ಇವತ್ತು ಅಣ್ಣನ ಬೈಕಲ್ಲಿ ಡ್ರಾಪ್ ಮಾಡಿದ್ರು. ಸೊ ಇವತ್ತು ನಮಗೆ ಸ್ಯಾರಿನ ಒಬ್ಬರ ಮೇಲೆ ಒಬ್ಬರು ವೇರ್ ಮಾಡಿ ಪ್ರಾಕ್ಟೀಸ್ ಮಾಡಿ ತೋರಿಸೋದಕ್ಕೆ ಹೇಳಿದ್ರು. ಭಾರತಿ ಮ್ಯಾಮ್ ನನಗೆ ಸ್ಯಾರಿ ಹಾಕೊಟ್ರು, ನಾನು ಕೂಡ ಅವರಿಗೆ ಸ್ಯಾರಿನ ವೇರ್ ಮಾಡಿ ತೋರಿಸಿದ್ವು. ಭಾರತಿ ಮ್ಯಾಮ್ ಅಂತೂ ಫುಲ್ ಹ್ಯಾಪಿ, ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟು ಮ್ಯಾಮ್ ನಮಗೆ ಡಬಲ್ ಸ್ಯಾರಿ ಡ್ರೇಪ್ ಮತ್ತು ಲೆಹೆಂಗಾ ಸ್ಯಾರಿ ಡ್ರೇಪ್ನ ಹೇಳ್ಕೊಟ್ರು. ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆಗೆ ಬಂದು ಒಬ್ಬಳೇ ಬರೋಕ್ಕೆ ಬೋರ್ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಫೋನ್ ಮಾಡಿ ಕರೆಸ್ಕೊಂಡೆ. ಮನೆಗೆ ಬಂದ ತಕ್ಷಣ ಮ್ಯಾಮ್ ವೆಲ್ಕಮ್ ಮಾಡಿದ್ರು. ಈ ದಿನ ಒಂದೊಳ್ಳೆ ಕಾಫಿ ಕುಡಿದು ಮುಗಿಸ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.